ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಸರ್ಕಾರದಿಂದ ಅಭಿವೃದ್ಧಿಗೆ ಅಗತ್ಯ ಅನುದಾನ ತರಲಾಗದೆ ಹತಾಶರಾಗಿದ್ದಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ದೇವೇಂದ್ರ ಯಲಕುಂದ್ಲೆ ಆರೋಪಿಸಿದರು. ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದಿನ ಶಾಸಕರಾದ ಹಾಲಪ್ಪ ಅವರು ತಂದ ಅನುದಾನದಲ್ಲೇ ಕಳೆದ 3 ವರ್ಷಗಳಿಂದ ಗುದ್ದಲಿ ಪೂಜೆ ನಡೆಸಲಾಗುತ್ತಿದೆ ಎಂದರು. ಟಾಗೂರ್ ರಂಗಮಂದಿರ ಹಾಗೂ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಹಿಂದೆಯೇ ಅನುದಾನ ಮಂಜೂರಾಗಿತ್ತು ಎಂಬ ದಾಖಲೆಗಳನ್ನು ಪ್ರದರ್ಶಿಸಿದರು. ಸರಕಾರಿ ಬಾವಿ ಅಕ್ರಮ ಮುಚ್ಚಿದ ಆರೋಪ ಸಂಬಂಧ ಲೋಕಾಯುಕ್ತರಿಗೆ ದೂರು ನೀಡಲಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಗಣೇಶ್ ಪ್ರಸಾದ್, ಮಹೇಶ್, ಸತೀಶ್ ಮೊಗವೀರ್, ಗಿರೀಶ್ ಗುಳ್ಳಳ್ಳಿ ಸೇರಿದಂತೆ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು. ಹಾಗಾಗಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಬ್ಬ ಹೆಂಡ ಮಾರನ್ನು ಜಯಿಸಿಬಿಟ್ರಲ್ಲ ಮಾರ ಅಂತ ಹೇಳಿದ್ರು. ಇದೇ ಕಾಂಗ್ರೆಸ್ ಸುತ್ತಮುತ್ತ ತಿರ್ತಾರಲ್ಲ ಅವ್ರು ಹೇಳಿದ್ರು. ಮತ್ತೆ ಒಬ್ಬ ಹೆಬ್ಬೆಟ್ಟು ಅಂತ ಹೇಳಿದ್ರಿ. ಚಂದ್ರಪ್ಪ ಅಲ್ಲೇ ಕಾಂಗ್ರೆಸ್ನಲ್ಲೇ ಇದ್ರು. ಸೋನಿಯಾಗ ಚಂದ್ರಪ್ಪ ಮರ್ತೋಗ್ತಿದ್ಯಾ? ಮಾತಾಡಬೇಕಾದ್ರೆ ನೋಡಿ ಮಾತಾಡ್ಬೇಕು, ಒಬ್ಬರನ್ನ ಹೀಯಾಳಿಸ್ಬೇಕಾದ್ರೆ. ಮತ್ತೆ ಚಂದ್ರಪ್ಪ ನಮ್ಮ ಜೊತೆಗೆ ಇದ್ರಲ್ಲ, ಗೋಪಾಲಕೃಷ್ಣ ನಾವು ಪ್ರತಿಭಟನೆ ಇನ್ನೊಂದು ಅಂದ್ಕೊಂಡಾಗ ಬೈತಿದ್ರಲ್ಲ, ಮತ್ತೆ ಏನು ಕೆಲಸ ಮಾಡಿಲ್ಲ ಅಂತ ತಾವೇ ಹೇಳ್ತಿದ್ರಲ್ಲ. ಇವತ್ತು ಅಲ್ಲಿ ಹೋದ್ಬಿಡ್ಲೆ ಕಟ್ಟೋಗಿ ಬದಲಿದಾರಲ್ಲ, ಅವರವರ ಬಿಸಿನೆಸ್ಗೆ ಎಂಡ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಒಳ್ಳೆ ರೀತಿಯಲ್ಲಿ ಬಿಸಿನೆಸ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನೆಲ್ಲ ಯಾಕೆ ತಿಳಿಸ್ಬೇಕಾಗಿ 2004ರಲ್ಲಿ ಇವತ್ತು ಅವ್ರ ಪಕ್ಷಕ್ಕೆ ಹೋಗ್ಬಿಡ್ಲೆ ಒಳ್ಳೆಯವರ ಹಂಗ ನಮ್ಮಲ್ಲಿದ್ದಾಗ ಬಿಜೆಪಿ ಇದ್ದಾಗ ಕೆಟ್ಟವರಾಗಿದ್ರ? ಇದಕ್ಕೆ ಅವರೆಲ್ಲ ಉತ್ತರ ಕೊಡಬೇಕು, ಸುಮ್ಮನೆ ಮಾತಾಡೋದು ಒಂದೇ ಅಲ್ಲ. ಮತ್ತೆ ಶಾಸಕರು ಹೇಳಿದ್ದಾರೆ, ಹಾಲಪ್ಪ ಯಾಕೆ ಓಸಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ಸ್ವಾಮಿ, ಹಾಲಪ್ಪನವ್ರು ಎಲ್ಲಿ ಮಾತಾಡಿಲ್ಲ, ಎಲ್ಲ ಮಾತಾಡಿದ್ದಾರೆ. ನಿಮ್ಮ ಮಾತಾಡಿ ಅಧಿಕಾರ ಇದೆ, ನೀವೇ ಶಾಸಕರು, ನಿಮ್ದೇ ಸರ್ಕಾರ. ಪೊಲೀಸರು ನೀವು ಹೇಳಿದಂಗೆ ಕೇಳ್ತಾರೆ. ನೀವು ಮಾಡಿ ನಾವು ಅಡ್ಡ ಹಾಕಿದ್ವಾ ಯಾರನ್ನಾದ್ರು? ನಿಮ್ಮ ಹತ್ರ ಇಂಥವರೆಲ್ಲ ಲೀಗಲ್ ಆಗಿ ಕೆಲಸ ಮಾಡ್ತಿದ್ದಾರಾ? ನಮ್ಮ ಹತ್ರ ಇದ್ದಾರೆ ಅಂತ ಹೇಳಿದ್ರೆ ನಾವು ಯಾರು ಹೇಳಿದಾರೋ ಯಾರು ಬಿಟ್ಟಿದಾರೋ ಗೊತ್ತಿಲ್ಲ. ನಾವಿದ್ದಾರೆ ಯಾರು ಓಸಿ ಮಾಡೋರಲ್ಲ. ಇನ್ನೊಂದು ಎರಡನೇದು, ಈ ಮಾರಿ ಜಾತ್ರೆ ಪ್ರತಿಯೊಬ್ಬರು ಕೂಡ ಬಯಸ್ತಾ ಇದ್ದಾರೆ. ಜನಸಾಮಾನ್ಯರ ಜಾತ್ರೆ ಆಗಬೇಕು ಅಂತ ಹೇಳಿ ಮಾನ್ಯ ಹಾಲಪ್ಪನವರು ಕಳೆದ ಬಾರಿ ಶಾಸಕರಾಗಿದ್ದವಾಗ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಕೇವಲ 50 ರೂಪಾಯಿ ಒಳಗೆ ಪೂರೈಸಬೇಕು ಅಂತ ಸೂಚನೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಯಶಸ್ವಿಯಾಗಿತ್ತು. ಎಲ್ಲ ಜನಸಾಮಾನ್ಯರು ಬಡವರು ಕೂಡ ಖುಷಿಯನ್ನು ಪಟ್ಟಿದ್ರು. ಆದ್ರೆ ಇವತ್ತು ನಾನು 1,34,00,000 ಹರಾಜು ಮಾಡಿಸ್ಬಿಟ್ವಿ ಅಂತ ಹೇಳಿ ಕೆಲವೊಂದಷ್ಟು ಜನ ಬೀಗ್ತಾ ಇದ್ದಾರೆ. ಹಾಗೆ ಅದು ಅವರವರ ತಾಕತ್ತು, ಅವರವರ ಬಿಟ್ಟು ಹೋಗ್ತಕ್ಕಂಥ ತಾಕತ್ತು. ನಾ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಹೇಳೋದು, ಅದ್ರ ಪಕ್ಷ ಪಾರ್ಟಿ ಪ್ರಶ್ನೆ ಇಲ್ಲ. ಜನಸಾಮಾನ್ಯರ ಜಾತ್ರೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಕ್ಕಂಥ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಬಿಟ್ಟಾಗಿದೆ, ನಮ್ಗೆ ಬಹಳ ಲಾಭದಲ್ಲಿದ್ದೀವಿ ಅಂತ ಹೇಳ್ತಕ್ಕಂಥ ತಾವು ಹಾಗಾದ್ರೆ ಕಳೆದ ಬಾರಿ 54 ಲಕ್ಷಕ್ಕಿತ್ತು, ಈ ಸರ್ತಿ 1.5 ಲಕ್ಷಕ್ಕೆ ಹೋಗಿದೆ ಅಂತ ಹೇಳೋದು 1 ಕೋಟಿಗೆ. ಇವತ್ತು 50 ರೂಪಾಯಿ 25 ರೂಪಾಯಿ ಇಳಿಸಿ ಆಗಿದೆ. ಸುಮ್ಮನೆ ಬಾಯಿ ಇದೆ ಅಂತ ಹೇಳಿ ಬಾಯಿ ಚಪ್ಪಲಕ್ಕೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಇವತ್ತು ಶಾಸಕರು ಈ ಒಂದು ಮಾರಿ ಜಾತ್ರೆಯನ್ನ ಬಹುಶಃ ಬೇರೆಲ್ಲ ಕೆಲಸಗಳನ್ನ ಬದಿಕೊಟ್ಟು ಮಾರಿ ಜಾತ್ರೆಗೆ ತಮ್ಮನ್ನು ತಾವು ಮೀಸಲ ಇಟ್ಕೊಂಡಿದ್ದೀವಿ, ಒಳ್ಳೇದು. ಆದ್ರೆ ಪ್ರತಿಯೊಂದು ವಿಭಾಗಕ್ಕೆ ಒಬ್ಬೊಬ್ರು ಸರ್ಕಾರಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಯಾಕಿದು ಸರ್ಕಾರಿ ಜಾತ್ರೆ ಮಾಡಿ ಕೊಟ್ಟಿದ್ದೀರಾ ಅಂದ್ರೆ, ಅಥವಾ ಮುಂದಿನ ದಿನಗಳಲ್ಲಿ ಮುಜರಾಯಿ ವಹಿಸ್ತಕ್ಕಂಥ ಹುನ್ನಾರ ಇದೆಯಾ? ಮಾರಿಕಾಂಬ ಕಮಿಟಿ ಇಷ್ಟು ದಿನ ಇರ್ತಕ್ಕಂಥವ್ರು ಇದನ್ನು ಸಹಿಸ್ಕೊಂಡು ನಡೆಸ್ತಾ ಇದ್ದೀರಲ್ಲ, ಬಹುಶಃ ಯಾರಿಗೂ ಒತ್ತಡಕ್ಕೆ ತಾವು ಒಳಗಾಗಿದ್ದೀರಾ ಹೇಳ್ತಕ್ಕಂಥ ಪ್ರಶ್ನೆ ನಾನು ಕೇಳ್ತಾ ಇಲ್ಲ. ಜನಸಾಮಾನ್ಯರು ಇವತ್ತು ಇಡೀ ಸಾಗರದಾದ್ಯಂತ ಮಾತಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ಮಾತಾಡ್ತಾ ಇದ್ದಾರೆ. ಆದ್ರೆ ಈ ಜಾತ್ರೆ ಯಶಸ್ವಿ